ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಾಸ್ ಟಿವಿ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಇವತ್ತು ನಾವು ಪೀಟರ್ ಸಿನಿಮಾದ ಒಂದು ಇಂಟರ್ವ್ಯೂನಲ್ಲಿ ಇದ್ದೀವಿ. ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ, ಹೇಗಿದೆ ಸಿನಿಮಾ ಅಂತ ತಿಳ್ಕೊತಾ ಹೋಗೋಣ. ಮೇಡಮ್ ನಮಸ್ತೆ. ಹಾಯ್ ಸೀಮಾ. ನಮಸ್ಕಾರ. ನಮಸ್ತೆ. ನನಗೆ ರಾಜೇಶ್ ಅವರು ತುಂಬ ಚೆನ್ನಾಗಿ ಗೊತ್ತು. ಇಟ್ ಮೀನ್ಸ್ ಅಗ್ನಿ ಸಾಕ್ಷಿಯಿಂದ ನಾನು ನೋಡಿದ್ದೀನಿ ನಿಮ್ಮನ್ನು. ಒಂದು ಫೆಮಿಲಿಯರ್ ಫೇಸ್ ಅಂತಲೇ ಹೇಳ್ಬೋದು. ಸೀರಿಯಲಿಂದ ಮೂವಿಗೆ ಬಂದಿರುವಂತಹ ಅನುಭವ ಹೇಗಿದೆ? ಇದು ನನ್ನ ಎರಡನೇ ಮೂವಿ. ಬೇಸಿಕಲಿ 2023 ನನ್ನ ಮೊದಲನೇ ಮೂವಿ ಆ್ಯಕ್ಟಿಂಗ್ ಕಮ್ ಡೈರೆಕ್ಷನ್ ಮಾಡಿಕೊಂಡು ನಾನು ಲಾಂಚ್ ಆಗಿದ್ದು. ಸೊ ಪೀಟರ್ ತುಂಬ ಸ್ಪೆಷಲ್ ನನಗೆ ಆ್ಯಕ್ಚುಲಿ. ಇದನ್ನು ಒಂಥರ ನಾನು ರೀಲಾಂಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇನ್ನೊಬ್ಬ ಅದ್ಭುತವಾದಂಥ ನಿರ್ದೇಶಕರ ಕೈ ಕೆಳಗೆ ಈ ಥರದ ಒಂದು ಮೂವಿ ಒಂದು ಕ್ಯಾರೆಕ್ಟರ್ ಆಗಿ ಹೀರೋ ಅಂತ ಅನ್ನಿಸ್ಕೊಂಡು ಪ್ಲೇ ಮಾಡೋದು ಅದು ತಮಾಷೆ ವಿಷಯ ಅಲ್ಲ. ಯಾಕಂದರೆ ಇವನ ಮೇಲೇ ಸ್ಟೋರಿ ಹೋಗ್ತಾ ಇರುತ್ತೆ, ಇವನ ಸುತ್ತಮುತ್ತನೇ ಹೋಗ್ತಾ ಇರೋ ಸ್ಟೋರಿ. ಯೂಶಲಿ ಸೆಂಟರ್ ಅಂತಲೇ ಹೇಳ್ಬೋದು. ಬಟ್ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಒಂದು ವೇಟೇಜ್ ಇರುವಂಥ ಒಂದು ಕ್ಯಾರೆಕ್ಟರ್. ನಾನು ಪೀಟರ್ ಅನ್ನೋದು ನಾಯಕ ನಟ ಅಂತ ಏನು ಹೊರಗಡೆ ಬಿಂಬಿಸ್ತಾರೆ, ಬಟ್ ನಾನು ಅಂದ್ಕೊಂಡಿದ್ದು ಇದೊಂದು ಅದ್ಭುತವಾದ ಕ್ಯಾರೆಕ್ಟರ್ ನಟನಾಗಿ. ಸೊ ನನಗೆಲ್ಲೂ ಕೂಡ ಸ್ಟಾರ್ ಮತ್ತೊಂದು ಅಂತ ಹೇಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಸೊ ಇದು ಆ ಥರನೇ ನೋಡಬೇಕಾದಂಥ ಸಿನಿಮಾ ಕೂಡ. ಸೊ ಅದು ಅಪರೂಪದ ಸಿನಿಮಾ. ಒಬ್ಬ ನಟನಿಗೆ ಸಿಗಬೇಕಾದಂಥ ಒಂದು ಎಲ್ಲ ವೇಟೇಜ್ ಅಥವಾ ಸ್ಪೇಸ್ ಈ ಸಿನಿಮಾದಿಂದ ನನಗೆ ಸಿಕ್ಕಿದೆ. ಸೊ ಹಾಗಾಗಿ ನನಗೆ ತುಂಬ ಸ್ಪೆಷಲ್ ಈ ಸಿನಿಮಾ. ಇವಾಗ ಪೀಟರ್ ಅನ್ನೋ ಮೂವಿ ಒಪ್ಕೊಳ್ಳೋದಕ್ಕೆ ರೀಸನ್ ಏನು? ಸ್ಕ್ರಿಪ್ಟ್, ನಿರ್ದೇಶಕರು ಮತ್ತು ಪ್ರೊಡಕ್ಷನ್ ಹೌಸ್, ನಿರ್ಮಾಪಕರು ಎಲ್ಲರೂ. ಪೀಟರ್ ಮೂವಿ ಟೈಟಲ್ ಏನು ಹೇಳುತ್ತೆ? ಬಿಕಾಸ್ ಪೀಟರ್ ಅನ್ನೋದು ಒಂದು ಕ್ರಿಶ್ಚಿಯನ್ ವರ್ಡ್ ಥರ ಅನಿಸುತ್ತೆ. ಸೊ ಈ ಮೂವಿಗೂ ಚಂಡೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ, ಅದಕ್ಕೂ ಏನು? ಈಗ ಪ್ರತಿಯೊಬ್ಬ ನಟನಿಗೂ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರೈಸೇಷನ್ಸ್ ಅಂತ ಇರುತ್ತೆ. ಅವನ ವರ್ಕ್, ಅವನ ಫ್ಯಾಮಿಲಿ, ಆಮೇಲೆ ಅವನ ಕಂಪ್ಲೀಟ್ ಎಲ್ಲನೂ ಕೂಡ ಒಂದು ಸಿನಿಮಾದಲ್ಲಿ ಸೆಟ್ ಮಾಡಿರ್ತಾರೆ. ಅದರಲ್ಲಿ ಒಂದು ಹೀರೋನ ಅಂದರೆ ಅಥವಾ ಒಬ್ಬ ನಾಯಕ ನಟನ ಅಂತ ತಗೊಂಡ್ರೆ ನೀವು ಅವನ ಜಾಬ್ ಇದು. ಚಂಡೆ ಪ್ಲೇಯರ್ ಆಗಿರ್ತಾನೆ. ಅವನದು ಚಂಡೆ ಟೀಮ್ ಇರ್ತಾರೆ, ರಾಯಲ್ ಚಂಡೆ ಹುಡುಗರು ಅಂತ ಒಂದು ತಂಡ. ಆ ತಂಡನ ಕಟ್ಟಿ ಅಲ್ಲಿ ಅವನು ಎಲ್ಲರಿಗೂ ಚಂಡೆನ ಪ್ರಾಕ್ಟೀಸ್ ಮಾಡಿಸಿ ಅವನು ಚಂಡೆ ಪ್ಲೇಯರ್ ಆಗಿ ಒಂದಷ್ಟು ಕಡೆ ಪ್ರೋಗ್ರಾಮ್ ಕೊಡೋದಾಗಿರ್ಬೋದು ಅಥವಾ ಒಂದು ಸೇವೆ ಮಾಡೋದಿರ್ಬೋದು. ವಿದೌಟ್ ಕಮರ್ಷಿಯಲ್ ನಾನು ಹೇಳ್ತಾ ಇರೋದು. ಎಲ್ಲೂ ಕೂಡ ದುಡ್ಡಿಗೆ ಒಳಗಡೆ ಆಕಾಂಕ್ಷೆ ಒಳಗೆ ಬಿದ್ದು ಆ ಥರ ಮಾಡ್ತಿರಲ್ಲ. ಅವನ ಸೇವೆ ಯಾರು ಎಷ್ಟು ಕೊಡ್ತಾರೋ ಅಷ್ಟು ತಗೋತಾನೆ ಹೊರತು ಡಿಮ್ಯಾಂಡ್ ಇರಲ್ಲ ಅವನಿಗೆ. ಸೊ ಆ ಥರದ ಒಂದು ಕ್ಯಾರೆಕ್ಟರ್. ಬಟ್ ನೀವು ಕೇಳಿದ್ರಿ ಪೀಟರ್ಗೂ ಚಂಡೆಗೂ ಏನು ಸಂಬಂಧ, ಒಂದು ಧರ್ಮದ ಒಂದು ಈ ಥರ ಬಂದಾಗ. ಸೊ ಕೇರಳದಲ್ಲಿ ನಿಮಗೆ ಈ ಚಂಡೆ ಅನ್ನೋದು ತುಂಬ ಫೇಮಸ್. ನಾನು ಎಲ್ಲ ಇಂಟರ್ವ್ಯೂದಲ್ಲಿ ಹೇಳ್ತಾ ಬರ್ತಿರೋದು ಅದನ್ನೇ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ, ಇನ್ನೂ ಉಳಿದ ಧರ್ಮ ಯಾರ್ಯಾರು ಮೇಂಟೈನ್ ಮಾಡ್ತಾರೆ, ಯಾರೂ ಕೂಡ ಒಂದು ಸಾಂಸ್ಕೃತಿಕ ಕಲೆ ಅಂತ ಬಂದಾಗ ಎಲ್ಲೂ ಕೂಡ ಆ ಧರ್ಮದ ಬ್ಯಾರಿಕೇಡ್ಸ್ ಬರಲ್ಲ, ಎಲ್ಲರೂ ಇನ್ಕ್ಲೂಡ್ ಆಗ್ತಾರೆ. ಎಸ್ಪೆಷಲಿ ಇನ್ ಕೇರಳ ನಿಮಗೂ ಗೊತ್ತು, ಎಲ್ಲರೂ ಅಲ್ಲಿ ಒಂದೇ ಒಂಥರ. ಸೊ ಅಲ್ಲಿ ಯಾವುದೇ ರೀತಿಯ ಧರ್ಮ ಮತ್ತೊಂದು ಅಂತ ನೋಡಲ್ಲ, ನಿಮ್ಗೆ ಹೈಲೈಟ್ ಮಾಡ್ಕೊಂಡು ಹೋಗಲ್ಲ, ಎಲ್ಲರೂ ಕೂಡ ಅದರಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆ ಪೀಟರ್ ಕೂಡ ಅವನ ಒಂದು ಕೆಲಸ. ಆಮೇಲೆ ಪೀಟರ್ ಅವನ ಧರ್ಮದ ಮುಖಾಂತರನೇ ನಡೀತಿರಲ್ಲ. ಅವನಿಗೆ ಬೈಬಲು ಎಷ್ಟಿಷ್ಟನೋ ಅಷ್ಟೇ ಭಗವದ್ಗೀತೆನೂ ಇಷ್ಟ, ಅವನಿಗೆ ಏಸು ಎಷ್ಟಿಷ್ಟನೋ ಅಷ್ಟೇ ರಾಮಕೃಷ್ಣರು ಕೂಡ ಅಷ್ಟೇ ಇಷ್ಟ. ಈ ಕ್ಯಾರೆಕ್ಟರ್ ಆ ಥರ ಹೋಗ್ತಾರೆ. ಓಕೆ, ಇವಾಗ ಜಾನ್ವಿ ರಾಯಲ್ ಮೇಡಮ್, ಆ್ಯಕ್ಚುಲಿ ನೀವು ಈ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ನ ಪ್ಲೇ ಮಾಡಿ? ನೀವು ಟ್ರೈಲರಲ್ಲಿ ನೋಡಿರ್ತೀರಾ, ನನ್ನ ಹೆಸರು ರಾಧಾ ಅಂತ. ನಾನು ಪಕ್ಕದ ಮನೆಗೆ ಬಂದಿದ್ದೀನಿ. ಸೊ ರಾಧಾ ನಿಮ್ಮ ಪಕ್ಕದ ಮನೆ ಹುಡುಗಿ. ಓಕೆ, ಅಂದ್ರೆ ಪಿ ಟಿ ಟೀಚರ್. ಹೌದು. ಒಂದು ಹಳ್ಳಿಲಿ ಒಬ್ಬ ಸಾಮಾನ್ಯ ಅಂದ್ರೆ ವೆರಿ ಸಿಂಪಲ್ ವುಮನ್, ಪಿ ಟಿ ಟೀಚರ್. ಅಲ್ಲಿ ಆ ಸಾಮಾನ್ಯ ಹುಡುಗಿಗೆ ಏನೇನಾಗತ್ತೆ, ಯಾವ ತರ ಸನ್ನಿವೇಶಗಳನ್ನ ಅವಳು ಫೇಸ್ ಮಾಡ್ತಾಳೆ ಅನ್ನೋದನ್ನ ನೀವು ಪೀಟರ್ ಅಲ್ಲಿ ನೋಡ್ಬೋದು. ಓಕೆ, ಪೀಟರ್ ಪಿ ಟಿ ಟೀಚರ್, ಪೀಟರ್ನ ಪಿ ಟಿ ಟೀಚರ್. ಈ ಒಂದು ಕ್ಯಾರೆಕ್ಟರ್ನ ನೀವು ಕತೆ ಕೇಳಿದ ತಕ್ಷಣ ಒಪ್ಕೊಂಡ್ರ ಅಥವಾ ಯೋಚನೆ ಮಾಡಿ ಒಪ್ಕೊಂಡ್ರ? ಯಾವ ತರ? ಸುಕೇಶ್ ಅವ್ರು ಕಾಲ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಬಿಕಾಸ್ ಡೈರೆಕ್ಟರ್ ಮೇಲೆ ಅಷ್ಟೇ ಕೇಳಿಲ್ಲ, ನಾನು ಕತೆನೇ ಕೇಳಿಲ್ಲ. ಸುಕೇಶ್ ಅವ್ರು ಇದೊಂದು ರೋಲ್ ಇದೆ ನನಗೆ ಗೊತ್ತು, ನಾನು ಓಕೆ ಮಾಡ್ತೀನಿ ಅಂತ. ಸೊ ಅಲ್ಲಿ ಹೋದ್ಮೇಲೆ ನಂತರ ಅವರು ನನಗೆ ನರೇಶನ್ ಕೊಟ್ರು. ಅದನ್ನೇ ಓಕೆ, ನಾನು ರಾಧಾ ಹಿಂಗಿರ್ತಾಳೆ ಅಂತ ತಕ್ಷಣ ನಾನು ನನ್ನನ್ನೇ ಇಮ್ಯಾಜಿನ್ ಮಾಡ್ಕೊಳಕ್ ರಾಧಾ ಹಿಂಗ್ ಹೋದ್ಲು, ಹಿಂಗ್ ಬಂದ್ಲು, ಹಿಂಗ್ ನೋಡಿದ್ಲು. ಎಸ್, ಇಟ್ಸ್ ಮೀ. ಓಕೆ, ಸೊ ಐ ಚೋಸ್ ಇಟ್. ಓಕೆ, ರವೀಕ್ಷಾ ಮ್ಯಾಮ್, ನೀವು ಹೀರೋಯಿನ್ ಆಗಿ ಈ ಒಂದು ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ನನ್ನ ಕ್ಯಾರೆಕ್ಟರ್ ಒಂದು ಮುಗ್ಧ ಹುಡುಗಿ, ನೋಡಿದೆ ನಾನು ಆ್ಯಕ್ಚುಲಿ. ಬಟ್ ಹೈಲಿ ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ಇದೆ.
ಹೋಗ್ತಾ ಹೋಗ್ತಾ ನಿಮಗೆ ಈಸಿಯಾಗಿ ಕನೆಕ್ಟ್ ಆಗ್ತೀರಾ ಆ ಪಾತ್ರಕ್ಕೆ ಆ್ಯಂಡ್ ತುಂಬ ಇಷ್ಟಪಡ್ತೀರಾ. Okay. ಮೀನ್ಸ್ ಎಲ್ಲೋ ಒಂದು ಕಡೆ ನೀವು ಆ ಸಿಚುವೇಶನ್ನ ನಿಮ್ಮ ಸುತ್ತಮುತ್ತನೇ ನೋಡಿರ್ತೀರ ಅಥವಾ ಯಾರ ಮೀನ್ಸ್ ನಿಮ್ಮ ಸುತ್ತಮುತ್ತನೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಅದೊಂದು ಲೈಕ್ ಇಟ್ಸ್ ಅ ಡಿಫ್ರೆಂಟ್ ಫೀಲ್. ಗರ್ಲ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತೀವಲ್ಲ ಯೂಶಲಿ. ಸೊ ಯು ಕ್ಯಾನ್ ಈಸಿಲಿ ಕನೆಕ್ಟ್ ವಿತ್ ಅವರು ಒಬ್ರು ಪಕ್ಕದ ಮನೆ ಹುಡುಗಿ. ಓ ಇವರು ಇವ್ರ ಪಕ್ಕದ ಮನೆ ಹುಡುಗಿ. ನೀವು ಈ ಪಕ್ಕದ ಮನೆ ಹುಡುಗಿ. ಕಾಲೇಜ್ ಎಕ್ಸಾಕ್ಟ್ಲಿ, ಅವ್ರೇನ್ ಕಾಲೇಜ್ ಕಾಲೇಜ್ ಹುಡುಗಿ. ಓಕೆ, ನೀವು ಪಿ ಟಿ ಟೀಚರ್, ಅವರು ಕಾಲೇಜ್ ಹುಡುಗಿ. ಓಕೆ, ರಾಜೇಶ್ ಸರ್ ಬಂದು ಬ್ಯಾಗ್ ಹಾಕೊಂಡು ಎಲ್ಲ ಕಡೆ ಸುತ್ತಾ ಇರ್ತೀರಾ, ಆದ್ರೆ ಚಂಡೆಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀರಾ. ಕೆಲಸ ಐ ಆಮ್ ನಾಟ್ ಅ ಟ್ರಾವೆಲರ್. ಓಕೆ ಅಲ್ಲ, ವ್ಲಾಗರ್ ಆಗ್ಲಿ ಟ್ರಾವೆಲರ್ ಆಗ್ಲಿ ಅಲ್ಲ. ಅದೇ ಹೇಳಿದ್ದು, ಯಾಕೆ ನಾನು ಬ್ಯಾಗ್ ಹೊತ್ಕೊಂಡು ಒಂದು ಕಡೆಗೆ ಬರ್ತೀನಿ. ಆ ಬ್ಯಾಗಲ್ಲಿ ಏನಿದೆ ಇರ್ಬೋದು ಇರಬಹುದು. ಸೊ ಅದೇ ಹೇಳಿದ್ದು, ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ನೀವೊಂದು ಸ್ಟೋರಿ ಅಥವಾ ಸ್ಕ್ರೀನ್ ಪ್ಲೇ ಅಂತ ಏನ್ ಮಾಡ್ಕೋತೀರಾ, ನೀವು ಅದನ್ನ ಮಾಡ್ಕೊಂಡೇ ನೀವು ನಮ್ಮ ಚಿತ್ರಕ್ಕೆ ಬನ್ನಿ. ಅಲ್ಲೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಗಳು ನಿಮಗೋಸ್ಕರ ಕಾದಿರುತ್ತೆ. ಓಕೆ, ಸೊ ಹಾಗಾಗಿ ಕ್ಯಾರೆಕ್ಟರೈಸೇಷನ್ಸ್ ಅನ್ನೋದು ಏನಿರುತ್ತೆ, ನಾನು ಇಲ್ಲೇ ಬಿಟ್ಕೊಟ್ಬಿಟ್ರೆ ನಿಮಗೆ ಮಜಾನೇ ಸಿಗಲ್ಲ. ಬಟ್ ಅನ್ಕೊಳ್ಳಿ, ಪೀಟರ್ ಒಬ್ಬ ಚಡ್ಡೆ ಪ್ಲೇಯರ್ ಅಷ್ಟೇ. ಅವನ ಸುತ್ತಮುತ್ತ ಏನ್ ನಡೆಯುತ್ತೆ, ರಾಧಾ ಒಬ್ರು ಪಿ ಟಿ ಟೀಚರ್, ಇವರೊಬ್ರು ಕಾಲೇಜ್ ಸ್ಟೂಡೆಂಟ್ ಅಷ್ಟೇ. ಬನ್ನಿ, ನೀವು ಮುಂದೆ ನಾವು ತಗೊಂಡು ಹೋಗ್ತೀವಿ. ಎಕ್ಸಾಕ್ಟ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.